ಹೇಮಾವತಿ ಕೆನಾಲ್ ಕಿಚ್ಚು ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾರಣ ಇದು ತುಮಕೂರಿಗೆ ಸೀಮಿತವಾಗಿರೋದು, ಅದರಲ್ಲಿ ಸ್ಪೆಷಲಿ 4-5 ತಾಲೂಕುಗಳಿಗೆ ಮಾತ್ರ ಮುಖ್ಯವಾಗಿ ಬೇಕಾಗಿರೋದು. ಅದನ್ನ ನೀವು ಹೋಗ್ಬಿಟ್ಟು ಮಾಗಡಿ ಮತ್ತು ರಾಮನಗರಕ್ಕೆಲ್ಲ ತಗೊಂಡು ಹೋಗ್ತಾ ಇದ್ರೆ ಇದು ಎಷ್ಟು ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾರೆ. ಇದಕ್ಕೋಸ್ಕರ 1000 ಕೋಟಿಯ ಪ್ರಾಜೆಕ್ಟ್ ಕೂಡ ಈಗ ಕೊಟ್ಟು ಕಾಮಗಾರಿಯನ್ನ ಆರಂಭ ಮಾಡಕ್ಕೆ ಶುರು ಮಾಡಿದ್ರು. ಅದು ಗುಬ್ಬಿ ತಾಲೂಕಿನಲ್ಲಿ. ಅದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಿ ರೈತರೆಲ್ಲ ಇವತ್ತು ಕಾಮಗಾರಿ ನಡೆಯುವಂತ ಜಾಗಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನವನ್ನ ಪಟ್ಟರು. ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡಿದ್ರು. ಬಸ್ ಅನ್ನ ಕರೆಸಿದ್ರು. ಬಸ್ ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಯಾಕೆ ಅಂತಂದ್ರೆ ಅದರ ಏರನ್ನ ಬಿಟ್ರು. ಇನ್ನೆಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು. ಸೊ ಇವತ್ತು ದೊಡ್ಡ ಹೋರಾಟ ನಡೀತು. ಯಾವ ರೀತಿಯಲ್ಲಿ ಹೋರಾಟ ಆಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಅದರ ಸ್ಟೋರಿ ಇಲ್ಲಿದೆ ನೋಡಿ. ಮತ್ತೆ ಜೋರಾದ ಹೇಮಾವತಿ ಕಿಚ್ಚು. ಎಕ್ಸ್ಪ್ರೆಸ್ ಕೆನಾಲ್ಗೆ ರೈತರ ಆಕ್ರೋಶ. ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ. ಹೌದು, ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿವಾದ ಭುಗಿಲೆದ್ದಿದೆ. ಮಾಗಡಿಗೆ ಹೇಮಾವತಿ ನೀರು ಬಿಡುಗಡೆಗಾಗಿ ಆರಂಭಿಸಿರೋ ಕಾಮಗಾರಿಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ನಿಷೇಧಾಜ್ಞೆಯನ್ನ ವಿರೋಧಿಸಿ ರೈತರು ಪ್ರೊಟೆಸ್ಟ್ ನಡೆಸಿದ್ರು. ಕುಣಿಗಲನ್ನ ಹೊರತುಪಡಿಸಿ ಜಿಲ್ಲೆಯ ಉಳಿದ ಭಾಗದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಾಮಗಾರಿ ನಡೀತಾ ಇರೋ ಸ್ಥಳದಲ್ಲಿ ರೈತರು ಹೋಗದಂತೆ ತಡೆಯಲು ನಿಷೇಧಾಜ್ಞೆಯನ್ನು ವಿಧಿಸಿದ್ರು. ರೈತರು ಲೆಕ್ಕಿಸದೆ ರಸ್ತೆಗಿಳಿದಿದ್ದಾರೆ. ತುಮಕೂರು ಟು ಶಿವಮೊಗ್ಗ ಹೆದ್ದಾರಿ ನಿಟ್ಟೂರು ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಬಂಧಿಸಿ ಇಡಲಾಗಿದ್ದ ಕೆಎಸ್ಆರ್ಟಿಸಿ ಬಸ್ನ ಟೈರ್ನ ಗಾಳಿ ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹೋರಾಟಗಾರರು ಪೊಲೀಸರ ವ್ಯಾನ್ಗೂ ಕೂಡ ಮುತ್ತಿಗೆ ಹಾಕಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜೀವ ತಕ್ಕೊಂಡು ಹೋಗಕ್ಕೆ ಕಾನೂನನ್ನ ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ 144 ಸೆಕ್ಷನ್ ಜಾರಿ ಮಾಡಿಬಿಟ್ಟು ಇವತ್ತ ಹೋರಾಟ ಹತ್ತಿಕ್ಕ ಕೆಲಸ ಮಾಡ್ತಾವ್ರೆ. ಇದೇ ಜನ ಇವತ್ ಸಾಯ್ತೀವಿ ಅಷ್ಟೇ, ಮುಂದೊಂದಿನ ನೀರಿಲ್ದೆ ಸಾಯದ. ಇವತ್ ಪ್ರಾಣ ಕೊಡಕ್ ಸಿದ್ಧ ಇದೀವಿ. ಈ ಪೊಲೀಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಅಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಬೆಂಕಿ ಈಗ್ದವ್ರದೆಲ್ಲ ಕೇಸ್ಗಳನ್ನ ಅಮಾನತ್ ಮಾಡ್ತಾವ್ರೆ. ಈ ಬಡ ರೈತರ ಮೇಲೆ ಇಟ್ಕೊಳಕ್ ಬಂದವ್ರೆ. ಅವ್ರು ಎಲ್ಲಿ ಹೋಗಿದ್ದಾರೆ ನಮ್ಮ ಶಾಸಕರು? ಬಂದು ರೈತರು ಪರವಾಗಿ ನಿಲ್ಬೇಕು. ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಪರವಾಗಿ ಎಲ್ಲಿ ನಿಲ್ಬೇಕು? ಅವರು ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ, ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ ಅವ್ರು ಬಂದು ನಿಲ್ಬೇಕು. ಅವರು ಹಿಂದೆ ಸ್ಟೇಟ್ಮೆಂಟ್ ಕೊಡೋದು ನಾನು ಎಲ್ಲಿ ಮಾತಾಡ್ತಿದ್ದೇನೆ ಅವಶ್ಯಕತೆ ಏನೈತೆ? ಅವರು ನಾವು ಗುಬ್ಬಿ ತಾಲೂಕಿನ ಜನತೆ ವಾಸನೆ ತಕ್ಕ ಪಾಠ ಕಲಿಸ್ಬೇಕು. ಡಿಸಿಎಂ ಡಿಕೆಶಿ ದಬ್ಬಾಳಿಕೆ ನಡೆಯಲ್ಲ, ರಕ್ತ ಕೊಡ್ತೀವಿ ನೀರು ಕೊಡಲ್ಲ ಅಂತ ಘೋಷಣೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ಅವೈಜ್ಞಾನಿಕವಾಗಿದೆ. ಕುಣಿಗಲ್ ಮಾಗಡಿಗೆ ನೀರು ಬಿಟ್ಟರೆ ತುಮಕೂರು ಜಿಲ್ಲೆಯ 4 ತಾಲೂಕುಗಳಾದ ತುರುವೇಕೆರೆ, ಗುಬ್ಬಿ, ತುಮಕೂರು ನಗರ, ತುಮಕೂರು ಗ್ರಾಮಾಂತರಕ್ಕೆ ತೊಂದರೆ ಆಗಲಿದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಸಿಎಂ ಡಿಕೆಶಿ ದಬ್ಬಾಳಿಕೆ ಮಾಡಿದ್ರೆ ನಾವು ಹೆದರಲ್ಲ, ರಕ್ತನಾದ್ರೂ ಕೊಡ್ತೇವೆ, ನೀರು ಕೊಡಲ್ಲ ಅಂತ ಹೇಳಿ ರೈತರು ಘೋಷಣೆ ಕೂಗಿದ್ರು. ನಿಷೇಧಾಜ್ಞೆಯ ಮೂಲಕ ರೈತರನ್ನ ಹತ್ತಿಕ್ಕಲು ಆಗಲ್ಲ ಅಂತ ಹೇಳಿ ಗುಡುಗಿದ್ದಾರೆ. ಅಲ್ಲೂ ಜಾಗನೇ ಸಿಕ್ಲಿಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇಲ್ಲೇ ನೀರು ನಮ್ಗೆ ಇರಿಗೇಷನ್ ಕೊಟ್ಟವ್ರ ನೀರು ಇರಿಗೇಷನ್ ಇಲ್ಲ, ಕುಡಿಯಕ್ ನೀರಿಲ್ಲ. ತುಮಕೂರು ಬೆಳೀತಾ ಐತೆ, ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು? ಇವತ್ತು ತುಮಕೂರು 5 ವರ್ಷಕ್ಕೆ ಡಬಲ್ ಆಗ್ತಾ ಐತೆ, ಕುಡಿಯಕ್ ನೀರು ಸಿಗ್ತಾ ಇಲ್ಲ ತುಮಕೂರಿನಲ್ಲಿ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ. ನಮ್ ಪ್ರಾಣ ಬೇಕಾದ್ರೂ ಕೊಟ್ಟೆವು, ರಕ್ತ ಅಲ್ಲ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನೀರು ಮಾತ್ರ ಬಿಡಲ್ಲ. ಬರೀ ಗುಬ್ಬಿ ತಾಲೂಕ್ನವ್ರು ಬಂದಿದೀವಿ. ಇನ್ನ ತುರುವೇಕೆರೆಯವರು, ಶಿರಾ ತಾಲೂಕ್ನವರು, ಚಿಕ್ಕನಾಯಕನಹಳ್ಳಿಯವರು, ಕುಣಿಗಲ್ನವರು ಎಲ್ಲಾ ತಾಲೂಕಿನ ಜನ ಬಂದ್ರೆ ಇವ್ರು ಏನು ಮಾಡಕ್ಕಾಗಲ್ಲ. ಅಷ್ಟು ಜನಸಂಖ್ಯೆ ಇದೆ. ನಮ್ಮ ರಕ್ತ ಒಂದೊಂದು ರಕ್ತನೂ ಕೊಡಕ್ಕೆ ನಾವು ರೆಡಿ ಇದೀವಿ. ನೀರಿಗಾಗಿ ನಾವು ರಕ್ತವನ್ನು ಕೊಡಕ್ಕೂ ರೆಡಿ ಇದೀವಿ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ. ರಾಮನಗರಕ್ಕಾಗಿ ನಮಗೆ ಯಾಕೆ ಅನ್ಯಾಯ? ತುಮಕೂರು ಜಿಲ್ಲೆಗೆ ಮೋಸ ಮಾಡಬೇಡಿ. ಡಿಕೆಶಿಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮನವಿ. ಇನ್ನು ಈ ಹೋರಾಟದ ನೇತೃತ್ವ ವಹಿಸಿದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಈ ಯೋಜನೆಯಿಂದ ತುಮಕೂರಿಗೆ ಭಾರಿ ಅನ್ಯಾಯವಾಗಲಿದೆ. ಮಾಗಡಿಗೆ ನೀರು ಕೊಂಡೊಯ್ದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಕೇವಲ ರಾಮನಗರಕ್ಕಾಗಿ ನಮಗೆಲ್ಲ ಅನ್ಯಾಯ ಮಾಡಬೇಡಿ. ಇದು ಮರಣ ಶಾಸನ. ಯೋಜನೆಯನ್ನ ಕೈಬಿಡಬೇಕು ಅಂತ ಹೇಳಿ ಸುರೇಶ್ ಗೌಡ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಿಎಂ ಸದಾನಂದ ಗೌಡ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ ಸಿಎಂ ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಡಿ.ಕೆ. ಶಿವಕುಮಾರ್ ರಾಮನಗರದ ಅಥವಾ ಕನಕಪುರದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ರಾಮನಗರಕ್ಕೆ ಹೋಗಬೇಕು. ದಾರಿಯಲ್ಲಿ ಬರುವಂತ ಜಾಗಗಳೆಲ್ಲ ಕುಣಿಗಲು ಬೇರೆ ಭಾಗಕ್ಕೆ ಬೇಕಾದಂತ ನೀರಿಲ್ಲದಿರುವಂತಹ ಸಂದರ್ಭದಲ್ಲಿ ಅದನ್ನು ಅಲ್ಲಿಗೆ ಹರಿಸಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಜನ ರಿವೋಲ್ಟ್ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಷ್ಟೇ. ಈಗ ಪ್ರಾಯಶಃ ಇಂಥ ಯೋಜನೆಗಳನ್ನು ಅವರು ಕೈ ಬಿಡಬೇಕು ಅಂತ ಆಗ್ರಹ ಮಾಡ್ತಾರೆ.
ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ತುಮಕೂರಿಗೆ ಯಾವುದೇ ಅನ್ಯಾಯ ಆಗಲ್ಲ, ಗೃಹ ಸಚಿವ ಪರಮೇಶ್ವರ್ ಸಮರ್ಥನೆ. ರಾಮನಗರಕ್ಕೆ ಯೋಜನೆ ಇಲ್ಲ, ಬಾಲಕೃಷ್ಣ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಯೋಜನೆಯಿಂದ ತುಮಕೂರಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ತಾಂತ್ರಿಕ ಸಮಿತಿ ಕೊಟ್ಟ ವರದಿಯ ನಂತರವೇ ಕಾಮಗಾರಿಯನ್ನ ಆರಂಭಿಸಲಾಗಿದೆ. ಈ ಹಿಂದೆ ಬಿಜೆಪಿ ಶಾಸಕರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ರು. ಆದ್ರೆ ಈಗ ವರದಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ರು. ಮತ್ತೊಂದು ಕಡೆ ರಾಮನಗರಕ್ಕೆ ಹೇಮಾವತಿ ನದಿ ನೀರನ್ನ ತರಲಾಗ್ತಿದೆ ಅನ್ನೋದೇ ಸುಳ್ಳು ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಪಷ್ಟಪಡಿಸಿದ್ರು. ಇರಿಗೇಷನ್ ಮಿನಿಸ್ಟರ್ DCM ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು. ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು. ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ DCM ಅವರು ಅವರಿಗೆಲ್ಲರಿಗೂ ಹೇಳಿದ್ರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ನಮ್ಮ DK ಶಿವಕುಮಾರ್ ಅವ್ರಿಗೆ, DK ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಲ್ಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ, ರಾಮನಗರದಿಂದ ಕನಕಪುರಕ್ಕೆ ತೊಗೊಂಡೋಗ್ಬಿಡ್ತಾರೆ, ರಾಮನಗರಕ್ಕೆ ತೊಗೊಂಡೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಹೇಮಾವತಿ ಕೆನಾಲ್ ಕೋಲಾಹಲ ಎಬ್ಬಿಸಿದೆ. ಇದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪಬ್ಲಿಕ್ ಟಿವಿ, ತುಮಕೂರು.